ಆ್ಯಡ್ ಮಾಡ್ಕೊಳ್ಳೋದು. ಇದನ್ನ 3 ಸರಿ ಸೊ ನಾನು ಮಾಡ್ತಾ ಇರೋದು ಇಷ್ಟೇ ಕೆಲಸ. ಓಪನ್ ಮಾಡ್ಕೊಂಡ್ರಿ ರೀ, ನಿಮ್ಮ ಹತ್ರ ಎಷ್ಟು ಕೆಪಾಸಿಟಿ ಇದೆ ರೀ, ಯು ಹ್ಯಾವ್ ಲಾಟ್ ಆಫ್ ಹಿಡನ್ ಪೊಟೆನ್ಶಿಯಾಲಿಟಿ ಇನ್ ಯು. ತುಂಬ್ಕೊಳ್ರಿ. ಗೊತ್ತು ನನಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಕಾಫಿ ಸರಿಯಾಗಿ ಸಿಗ್ತಾ ಇದೆ. ಕರೆಕ್ಟ್. ನನಗೊಂದ್ಸರಿ ದೇವ್ರನ್ನ ಕೇಳೋಣ ಅನ್ನಿಸ್ತು. ದೇವ್ರು ಸಿಕ್ತು ನನಗೆ. ಕೇಳಿದ್ರು ದೇವರು. ನಾನು ಕೇಳಿದೆ ದೇವ್ರನ್ನ, ಏನು ದೇವ್ರೆ ಟೈಮಿಗೆ ಸರಿಯಾಗಿ ಇದಕ್ಕೆ ಕೊಟ್ಬಿಟ್ಟೆ ಹಸಿವನ್ನ, ಇದಕ್ಕೂ ಕೊಡಬಾರ್ದಾಗಿತ್ತ? ಅಲ್ಲ ಜಯಪ್ರಕಾಶ್, ನಾನು ಇದಕ್ಕೆ ಕೊಟ್ಬಿಟ್ಟಿದ್ರೆ ಎಲ್ಲರೂ ಬುದ್ಧಿವಂತ ಆಗ್ಬಿಟ್ರು, ಎಲ್ಲ ಟಾಪಲ್ಲಿ ಇದ್ಬಿಡೋರು. ಈ ಬೇರೆ ಕೆಲಸ ಮಾಡಕ್ ಜನ ಎಲ್ಲಿರ್ತಾ ಇದ್ರಿ? ಪ್ರಪಂಚನ ರನ್ ಮಾಡಕ್ ಆಗ್ತಾ ಇರಲಿಲ್ಲ. ಇವಾಗ ಯಾರ್ಯಾರು ಇದಕ್ಕೆ ಜಾಸ್ತಿ ವರ್ಕ್ ಮಾಡ್ಯಾರ ಅಲ್ಲಲ್ಲಿ ಹೋಗಿ ಕಚ್ಕೋತಾರೆ. ನೀವು ನೋಡಿ ಬೇಕಾರೆ ಅರ್ಥ ಆಯ್ತಾ? ವೆರಿ ಕ್ಲಿಯರ್. ಯಾರು ಇದಕ್ಕೆ ಕರೆಕ್ಟ್ ಟೈಮ್ ಸರಿಯಾಗಿ ಫುಡ್ ಹಾಕೊಂಡಾರೆ, ಡೈಲಿ ಆ್ಯಡ್ ಮಾಡಾರೆ, ಅವರು ಇನ್ನು ವೇರಿಯೇಬಲ್ ಮೇಲ್ಮೇಲೆ ಹೋಗ್ತಾರೆ. ಓಕೆ, ಸೊ ಯು ಗಾಟ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ. ಮೈಂಡ್ ಅಂದಾಗ ಕಾನ್ಶಿಯಸ್ ಮೈಂಡು ಮೇಲ್ಗಡೆ ಐಸ್ಬರ್ಗ್ ಇರುತ್ತಲ್ಲ ಅಷ್ಟೇ ಕಾಣಿಸ್ತಾ ಇರುತ್ತೆ. ಬಟ್ ಇದೇ ದೊಡ್ಡ ವಿಷಯ. ನಾನು ಯೂಟ್ಯೂಬ್ನಲ್ಲಿ 1 hour ಮಾತಾಡಿದ್ದೀನಿ ಈ ವಿಷಯ. ದಯವಿಟ್ಟು ನಾನು 3 ವಿಡಿಯೋ ಮಾಡಿದ್ದೀನಿ. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಓಕೆ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಈ 3 ವಿಡಿಯೋ ಒಂದು ಅರ್ಧ ಗಂಟೆ ಮಾತಾಡಿದ್ದೀನಿ. ಈ ಟೈಮ್ ಕಡಿಮೆ ಇರೋದ್ರಿಂದ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಐ ವಾಂಟ್ ಆಲ್ ಆಫ್ ಯು ಟು ವಾಚ್ ದೋಸ್ ವಿಡಿಯೋಸ್. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಅಡಗಿದೆ 10 times ಕೆಳಗಡೆ ಇರುತ್ತದೆ. ಕ್ಲಿಯರ್? ನಮಗೆ ಗೊತ್ತಿಲ್ಲದಂಗೆ ಹಾರ್ಟ್ ಪಾಡ್ಗೆ ಬ್ಲಡ್ ಪಾಡ್ಗೆ ಎಲ್ಲ ನಡೀತಾ ಇದೆಯಲ್ಲ, ಅದನ್ನ ನಡೆಯೋದಕ್ಕೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗಿರೋದೇ ಕಾರಣ. ಆದರೆ ಅದು ಮೈನ್ ಸ್ವಿಚ್ ತರ ಆಗುತ್ತೆ. ಕಾನ್ಷಿಯಸ್ ಎಚ್ಚರದಲ್ಲಿದ್ದೀನಿ, ಸ್ಕೂಲ್ ಮುಂದೆ ಇದ್ದೀನಿ, ನಾನು ಇದ್ದೀನಿ, ಇದು ಎಚ್ಚರದ ಸ್ಥಿತಿ. ಇದು ಎಚ್ಚರವಿಲ್ಲದ ಸ್ಥಿತಿ. ಸಬ್ ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು, ಅದು 10 times more powerful than the conscious. ಬಟ್ ಕಾನ್ಷಿಯಸ್ ಆಗಿ ನಾನು ಆಕ್ಟಿವ್ ಆಗಿದ್ರೆ ಮಾತ್ರ ಇದು ಆಕ್ಟಿವ್ ಆಗುತ್ತೆ. ಇಲ್ಲದೆ ಕುಂಭಕರ್ಣನ ತರ ಇರ್ತದೆ. ನಾನು ಆಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಈಗ ನಾನು 1-2 ಪುಸ್ತಕ ಬರೆಯೋಣ ಅನ್ಕೊಂಡೆ, ಒಂದಾದ್ಮೇಲೆ ಈಗ ಬರಿತಾ ಇನ್ನು 3-4 ಪುಸ್ತಕ ಬರೆಯೋಕೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ದಟ್ ಮೀನ್ಸ್ ದಿಸ್ ಮೈಂಡ್ ಈಸ್ ಗಿವಿಂಗ್ ಮೀ. ಈಗ ನನ್ನ ಟೇಬಲ್ ಮೇಲೆ 4 ಟಾಪಿಕ್ಗೆ ನೆಕ್ಸ್ಟ್ ಯಾವ ಟಾಪಿಕ್ ಅಂತ ಆಲ್ರೆಡಿ ಪ್ಲಾನ್ ವಾಸ್ ಗೋಯಿಂಗ್ ಆನ್. ಸೊ ನೀವು ಓದಬೇಕಾದ್ರೂ ಅಷ್ಟೇ ಆ ಪಾಠನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಬ್ ಕಾನ್ಷಿಯಸ್ ಮೈಂಡ್ ಹೋದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಇರ್ತದೆ ಅನ್ನೋದನ್ನ ಗಮನಿಸ್ಕೋಬೇಕು. ಮೈಕೆಲ್ ಎಂಜಲೋ ಅವನು ಈ ಥರದ ಅನೇಕ ಶಿಲ್ಪಗಳನ್ನ ಮಾಡ್ದ. ಅವನು ಕೇಳಿದಂತೆ, ವಾಟ್ ದಿಸ್ ಮೈಕೆಲ್ ಎಂಜಲೋ, ಇಷ್ಟು ಚೆನ್ನಾಗಿ ಎಲ್ಲಾನು ಹೆಂಗ್ ಮಾಡ್ತೀಯ ಅಂದರೆ, ಸರ್ ಏನಿಲ್ಲ ಸರ್, ಇದು ಬಂಡೆ ಐತೆ ಸರ್, ಆ ಬಂಡೆ ಸರ್ ನಾನು ವೆರಿ ಸಿಂಪಲ್ ಕೆಲಸ ಮಾಡ್ತೇನೆ ಸರ್. ಓಕೆ ಸರ್, ನನಗೆ ಏನು ಬೇಕು ಅದು ಇಟ್ಕೊಂಡು ಉಳಿದೆಲ್ಲ ನೀಟಾಗಿ ಕಿತ್ತಾಕ್ಬಿಡ್ತೀನಿ ಸರ್. ಐ ಜಸ್ಟ್ ಗೋ ಆನ್ ರಿಮೂವಿಂಗ್ ಅನ್ವಾಂಟೆಡ್ ಪಾರ್ಟ್ಸ್ ಆಫ್ ದಿ ಸ್ಟೋನ್, ಐಡಲ್ಸ್ ಎಮರ್ಜ್ ಆಟೋಮ್ಯಾಟಿಕಲಿ. ನಾವು ಇವತ್ತು ಮಾಡಬೇಕಾಗಿರೋದು ಇಷ್ಟೇ. ನಮಗೇನಾಗಿದೆ, ಸರ್ ನನಗೆ ಅದು ಗೊತ್ತಿಲ್ಲ ಸರ್, ಇದು ಗೊತ್ತಿಲ್ಲ, ಅದು ಬೇಡ ಇದು ಬೇಡ, ಏನು ಬೇಕು? ಸೊ ಏನು ಬೇಕು ಅಂತ ಗೊತ್ತಾದ್ರೆ ಅದನ್ನ ಇಟ್ಕೊಂಡು ಉಳಿದಿದ್ದೆಲ್ಲ ಕಿತ್ತಾಕ್ಬೋದಲ್ವಾ? ಸೊ ನಾನು ರಿಮೂವ್ ದಿ ಅನ್ವಾಂಟೆಡ್, ಅನಗತ್ಯ ಅಂತಾನೆ ಒಂದು 2.5 ಗಂಟೆ 3 ಗಂಟೆ ಲೆಕ್ಚರ್ ಕೊಡ್ತೇವೆ ಒಂದು ಸೆಷನ್ನಲ್ಲಿ. ರಿಮೂವ್ ಆಲ್ ಅನ್ವಾಂಟೆಡ್ ಥಿಂಗ್ಸ್. ಎಲ್ಲಿವರೆಗೆ ಯೋಚನೆ ಮಾಡಬೇಕು? ನನ್ನ ಸೆಷನ್ ಕೇಳಿ ಕೆಲವರು ಅವ್ರ ಮನೇಲಿರೋ ಅನ್ವಾಂಟೆಡ್ ಐಟಮ್ಸ್ ಎಲ್ಲ ಬಿಸಾಕಿದ್ರು ಮನೆಯಿಂದ. ಇನ್ನು ಕೆಲವರು ಅನ್ವಾಂಟೆಡ್ ಥಾಟ್ಸ್ ಬಿಸಾಕಿದ್ರು, ಅನ್ವಾಂಟೆಡ್ ರಿಲೇಟಿವ್ಸ್ನ ದೂರ ಇಟ್ಟರು, ಅನ್ವಾಂಟೆಡ್ ಕೊಬ್ಬನ್ನ ಕರಗಿಸ್ಕೊಂಡು. ಲೈಫ್ ಎಷ್ಟು ಸಿಂಪಲ್ ಆಗೋದು. ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಅನ್ವಾಂಟೆಡ್ ಮನೆ ಒಳಗಡೆ ನಿಮ್ಮ ಟೇಬಲ್ ಮೇಲೆ
ಬೇಡವಾಗಿದ್ದು ಕಿತಾಕಿ. ಇದು ನಿಮ್ಮ ಲೈಫ್ ಚೇಂಜ್ ಮಾಡಬಹುದು. I just go on removing unwanted parts of the stone. Idols emerge automatically. ನನಗೇನು ಬೇಕು ಅನ್ನೋದು ನನ್ನ ಲೈಫಲ್ಲಿ ಕ್ಲಾರಿಟಿ ಸಿಗ್ತಾ ಹೋದ್ರೆ ನನಗೇನು ಬೇಡ ಅನ್ನೋದು ದೂರ ಹೋಗುತ್ತೆ. ನನಗೆ ಒಂದು ನನ್ನ ಮೂರ್ತಿ ಸಿಗ್ತದೆ ಅಂದರೆ ನನ್ನ ಬದುಕಿನಲ್ಲಿ ನಾನು ಏನಾಗಬೇಕು ಎನ್ನುವುದು ನನಗೆ ತಿಳಿಯುತ್ತದೆ. ಓಕೆ, ಸೊ ಇಟ್ಸ್ ವೆರಿ ಕ್ಲಿಯರ್. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬೇಂದ್ರೆ ಕೋನ ಬರೆದ್ರು. ಇಟ್ ಇಸ್ ನಥಿಂಗ್ ಬಟ್ ಟೈಮ್ ಬಗ್ಗೆ ಬೇಂದ್ರೆ ಹೇಳಿದ್ರು. ಎಲ್ಲರೂ ಅದಕ್ಕೆ ನಾನು ಬೇರೆ ತೋರಿಸ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ಬರ್ತು ಬೆತ್ತು. ಇಷ್ಟೇ ಲೈಫು ಅಲ್ಲ. ಸೊ ಬಯಾಲಜಿಕಲ್ ಕ್ಲಾಕ್ ಅಂತಾರೆ. ನೀವು ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋದ್ರೆ ನಿಮ್ಮ ದೇಹ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಕರೆಕ್ಟಾಗಿ ಊಟ ನಿದ್ದೆ ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಅದಾಗ್ತದೆ. ಟೈಮು ಮತ್ತು ಲೈಫು ಇವೆರಡೂ ಕೂಡ ರೈಲ್ವೆ ಟ್ರ್ಯಾಕ್ ಥರ ಅಂತ ಕೂಡ ಹೇಳ್ತಾ ಇರ್ತೀನಿ ನಾನು. ನಂದೇನಾಗಿದೆ, ಈ ಬೆಂಗಳೂರಲ್ಲಿ 2 ವೀಲರ್ ಹೆಂಗೆ ಓಡಿಸ್ತಾರೆ ಹಂಗೆ ನಮ್ಮ ಲೈಫ್ ಆಗೋದು ಬೇಡ. ರೈಲ್ವೆ ಟ್ರ್ಯಾಕ್ ಥರ ಇಲ್ಲೂ ಟ್ರೈನ್ ಹೋಗುತ್ತೆ, ಮೆಟ್ರೋನು ಬಂತು. ಸೊ ಟ್ರ್ಯಾಕ್ ನಮ್ಮ ಲೈಫಲ್ಲಿ ನಾವು ಟ್ರ್ಯಾಕಿಗೆ ಬರ್ತೇವೆ ಹೋದ್ರೆ ಅಲ್ಲ ಕರೆಕ್ಟಾ? ಈ 2 ವೀಲರು ಸೈಕಲ್ ಗ್ಯಾಪಲ್ಲಿ ಹೋಗ್ಬಿಡ್ತವೆ. ಒಂಚೂರು ಒಂದು ಅರ್ಧ ಅಡಿ ಬಿಟ್ಟರು ಸಾಕು. ಹಂಗೆ ಬೇಡ. ನೀವೆಲ್ಲ ನಿಮ್ಮ ಬದುಕಿನ ಟ್ರ್ಯಾಕ್ಗೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಆವಾಗ ಇರೋದನ್ನ ಈ ಗಿಡ ನೆಡೋದನ್ನೇ ಹೂವನ್ನ ಆರ್ಡರ್ ನೆಟ್ಟಿದ್ದಾರೆ. ಹೂ ಬಿಟ್ಟಾಗ ಹೆಂಗ್ ಕಾಣಿಸ್ತದೆ. ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಪ್ಲಾನ್ ಅವರ್ ಸೆಲ್ಸ್. ಒಂಚೂರು ಪ್ಲಾನಿಂಗ್ ಮಾಡ್ಕೋಬೇಕು. ಆರ್ಡರ್ಲಿ ವೇ ಬೇಕು ನಮಗೆ. ಡೋಂಟ್ ಗೋ ದ ವೇ ಲೈಫ್ ಟೇಕ್ಸ್ ಯು. ಟೇಕ್ ದ ಲೈಫ್ ದ ವೇ ಯು ಗೋ. ರಿಮೆಂಬರ್ ಯು ಆರ್ ಬಾರ್ನ್ ಟು ಲಿವ್ ಅಂಡ್ ಲಿವಿಂಗ್ ಬಿಕಾಸ್ ನಿಮ್ಗೆ ಏನೋ ಹುಟ್ಟಿದೀವಿ ಅಂತ ಬೇಡ. ನಿಮ್ಗೆ ಹೆಂಗ್ ಬದುಕು ಕಳಿಬೇಕು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. Laugh like you have never cried. Play like you have never lost. Love like you have never lost. Love like you have never been hurt. Live today like there is no tomorrow. ನಾಳೆ ಇದೆಯೋ ಇದೆಯೋ ಅನ್ನೋದು ಗೊತ್ತಿಲ್ಲ. ಇವತ್ತು ಸರ್ ನಾನು ನಾಳೆ ಟ್ರೈನಿಂಗ್ ಚೆನ್ನಾಗಿ ಮಾಡ್ತೀನಿ ಸರ್, ಯಾವಂದ್ರೆ ಕೇಳ್ತಾನೆ. ಅವತ್ತಿಂದ ಅವತ್ತಿಗೆ ನಾವು ಸರಿಯಾಗಿ ಇನ್ವಾಲ್ವ್ ಆಗಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಆಟಿಟ್ಯೂಡ್ ಟುವರ್ಡ್ಸ್ ಮನಿ, ಈ ಆಟಿಟ್ಯೂಡ್ ಅನ್ನೋದನ್ನ ಎಲ್ಲದಕ್ಕೂ ಲಿಂಕ್ ಮಾಡಬಹುದ್ರಿ. ಕೆಲವ್ರಿಗೆ ಏನಾಗಿರುತ್ತೆ, ಅವ್ರ ಜೀವನದಲ್ಲಿ ಯಾರೋ ಟಾಯ್ಲೆಟ್ನು ಗೋಲ್ಡನ್ ಮಾಡಿಸ್ಕೊಂಡವ್ರೆ ಕೆಲವರು, ಅವ್ರವ್ರದ್ದು ಕೈಯಲ್ಲಿ. ಬಟ್ ಬೇಕು ನಮ್ಮ ಲೈಫಲ್ಲಿ. ಇನ್ಫ್ಯಾಕ್ಟ್ ನರೇಂದ್ರ ಕುಮಾರ್ ನನ್ನ ಫ್ರೆಂಡು ಇವತ್ತು ನಿಮ್ಗೊಂದು ಸ್ವಲ್ಪ ಒಂದು ಲೆವೆಲಿಗೆ ಗೈಡ್ ಮಾಡಿದ್ದಾರೆ. ಕಾಲೇಜಿನ ಡೇಸಿಂದನೇ ಹಣವನ್ನು ಹೇಗೆ ಟ್ರೀಟ್ ಮಾಡಬೇಕು, ಹಣವನ್ನು ಹೇಗೆ ಗಳಿಸಬೇಕು, ಉಳಿಸಬೇಕು, ಬೆಳೆಸಬೇಕು. ಗಮನ ಕೊಡಿ, ನಿಮ್ಮ ಲೈಫು ಚೇಂಜ್ ಆಗ್ತದೆ. ಇಲ್ಲದೇ ಇದ್ರೆ ಕಾರು ಬಂಗ್ಲೆ ಇದ್ರೂ ಮುಖ ಹಂಗಿರ್ತದೆ, ಅಲ್ಲಿ ಬಡತನ ಇದ್ರು ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ನಿಮ್ಗೆ ದುಡ್ಡು ಬರುವುದರ ಜೊತೆಗೆ ನಿಮ್ಮ ಆಟಿಟ್ಯೂಡ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದು ಬಂದ್ರು ವೇಸ್ಟ್ ಅಂತ ಹೇಳಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡಿ. ತಿಂಡಿ ಸರಿಯಾಗಿ ಜನ ತಿನ್ನಲ್ಲ ಅಂತ ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ಸ್ ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾ ಇದ್ರು ನನಗೆ. ಬೆಳಿಗ್ಗೆ ಅವ್ರು ತಿಂಡಿ ತಿನ್ನಲಿಲ್ಲ ಅಂದ್ರೆ ಒಂದು 10 ವರ್ಷ 20 ವರ್ಷ ಬೇಗ ಹೋಗ್ತಾರೆ. ಓಕೆ, ಗ್ಯಾಜೆಟ್ಸ್ ಸೀರಿಯಸ್ ಆಗಿ ಹೇಳ್ತಾ ಇದ್ದಿದ್ರಿ. ನೀವು ಮಧ್ಯಾಹ್ನದ್ದು ರಾತ್ರಿ ಬೇಕಾದ್ರೆ ಬಿಡಿ, ಬೆಳಿಗ್ಗೆ ತಿಂಡಿ ತಿನ್ನಲಿಲ್ಲ ಅಂದ್ರೆ ಬೇಗ ಹೋಗ್ತೇವೆ. ಬೇಡ, ನಂಗೆ ನೀವೆಲ್ಲ ಜಾಸ್ತಿ ನನ್ನ ಫ್ರೆಂಡ್ಸ್ ಅಲ್ವಾ, ಜಾಸ್ತಿ ವರ್ಷ ಬದುಕಬೇಕು. ಈಗ ಗ್ಯಾಜೆಟ್ಸ್ನ ದೂರ ಹೋಗಿಲ್ಲ. ಗ್ಯಾಜೆಟ್ಸ್ ನಿಮ್ಮ ಬದುಕನ್ನ ಹಸನು ಮಾಡ್ತಾ ಇದೆ. ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ನಾವು ಓದೋ ಟೈಮಲ್ಲಿ ಪೇಜರ್ ಬಂತು, ಮೊಬೈಲ್ ಬಂತು. ಆಮೇಲೆ ಈಗ ಮೊಬೈಲ್ಗಳಿಗೆ ಜೀವನ ಆಗೋಗಿದೆ. ಈ ಒಂದು ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಕತ್ತಿ ಇದೆ, ಒಂದು ಚಾಕು ಇದೆ,
ನಾನು ಆ್ಯಪಲ್ನೂ ಕಟ್ ಮಾಡ್ಬೋದು, ಇನ್ನೊಬ್ರು ಪ್ರಾಣನೂ ತೆಗಿಬೋದು. ಈ ಚಾಕು ದಪ್ಪ ಅದು ಯಾರು ಬಳಸ್ತಾ ಇದ್ದಾನಲ್ಲ ಅವನು ಅವಳು ಕರೆಕ್ಟಾ? ಪಾಪ ಅವೆಲ್ಲ ಬಂದು ನಮ್ಮ ಲೈಫ್ನ ಎಷ್ಟು ಹಸನು ಮಾಡಿದ್ರು. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಾಗ ಹೊಸದಾಗಿ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲರೂ ಮೂಟೆ ಕಟ್ಟಿಟ್ಟಿದ್ರು ಕಂಪ್ಯೂಟರ್ನ. ಅದು ಬಂದು ನನಗೆ ಕೆಲಸ ಹೊಟ್ಟೋಗುತ್ತೆ ಇಲ್ಲ. ಅವೆಲ್ಲ ಓಪನ್ ಮಾಡೋ ಅಷ್ಟು ಕಳೆವಾಗೋಗಿದ್ದೆ ಕಂಪ್ಯೂಟರ್. ನಾನು ಕಣ್ಣಾರೆ ನೋಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಮೆಂಟಾಲಿಟಿ ಏನಿತ್ತು, ಮೈಂಡ್ ಸೆಟ್ಟು ಅವೆಲ್ಲ ಬಂದ್ಬಿಟ್ರೆ ಅಯ್ಯೋ ಏನು ಅಂತ. ಇವಾಗ ಅದಿದ್ರೆ ಎಷ್ಟು ಕೆಲಸ ಸುಲಭ ಅಂತ ಎಲ್ಲರೂ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಉದ್ಧಾರಕ್ಕೆ, ನಿಮ್ಮ ಅಭಿವೃದ್ಧಿಗೆ ಈ ಗ್ಯಾಜೆಟ್ಸ್ನ ಬಳಸ್ಕೊಳ್ಳಿ. ಸೀರಿಯಸ್ ಆಗಿರ್ತದೆ. ಬರೀ ಗ್ಯಾಜೆಟ್ಸ್ನೇ ಸರಿಯಾಗಿ ಬಳಸ್ಕೊಂಡು ಉದ್ಧಾರ ಆದವರು, ಶ್ರೀಮಂತರಾದವ್ರನ್ನ ನೋಡಿದ್ದೀರಿ. ನಿಮ್ಮ ಅಭಿವೃದ್ಧಿಗೆ ಬಳಸ್ಕೊಳ್ಳಿ, ನಿಮಗೆ ಮಾರಕ ಮಾಡಿಕೊಳ್ಳಬೇಡಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟಿವ್ ಆಟಿಟ್ಯೂಡ್ ಅಂತಾರೆ. ಸೋತು ಗೆದ್ದು ಈ ಸಣ್ಣ ಪುಟ್ಟ ಸೋಲಿಗೆಲ್ಲ ಎದ್ಕೊಂತಾರೆ. ಯಾವ್ದು 1-2% ಹೋಗಿ ನೆನಕೊಂಡ್ರು. ಆ ಥರ ಬೇಡ. ಜೀವನದಲ್ಲಿ ಲೈಫು ತುಂಬಾ ದೊಡ್ಡದು. ಲೈಫು ತುಂಬಾ ದೊಡ್ಡ, ಎಕ್ಸಾಮು ತುಂಬಾ ಚಿಕ್ಕದು. ಎಕ್ಸಾಮ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ಲೈಫನ್ನು ಯಾಕೆ ಹಾಳು ಮಾಡ್ಕೋಬೇಕು? ಅವರಿಗೆ ನಿಮ್ಮ ಪಾಯಿಂಟ್. ನಾನು ಸೋಲುಗಳಿಗೆ ಅಂಜಿದಿರಿ, ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಮತ್ತೊಂದು ಪುಸ್ತಕ ಬರಬೇಕು. ಅದೊಂದು ಘಟನೆ ಹೇಳಬೇಕು. ಯಾಕೆ ಅದರ ಹೆಸರು ಪುಸ್ತಕ ಮಾಡಬೇಕು? ಸೋಲುಗಳಿಗೆ ಅಂಜಿದಿರಿ ಅಂತ ಟಿವಿ ಶೋ ಮಾಡಕ್ ಕಾರಣ, ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರರ ಮುಖ್ಯಸ್ಥರ ಡಾಕ್ಟರ್ ದೇವದಾಸ್ನ ಭೇಟಿ ಮಾಡಕ್ಕೆ ವಿಕ್ಟೋರಿಯಾ ಹೋಗಿದ್ದರು ಒಂದು 15 ವರ್ಷದಿಂದ. ಅವ್ರ ಟೇಬಲ್ ಮೇಲೆ ಒಂದು 25 ಅಟ್ರಾಕ್ಟಿವ್ ನೇಮ್ಸ್ ಇತ್ತು. ಏನು ಸಾರ್ ಅಂದ್ರೆ, ಏಪ್ರಿಲಲ್ಲಿ ಎಕ್ಸಾಮು ಅಂತ, ಫೆಬ್ರವರಿನಲ್ಲಿ ಟೆನ್ಷನ್ ತಗೊಂಡು ಸುಯಿಸೈಡ್ ಮಾಡ್ಕೊಂಡಿರೋ ಲಿಸ್ಟ್, ಅಷ್ಟು ಬಾಡಿಯಲ್ಲಿ ಪೋಸ್ಟ್ ಮಾರ್ಟಮಿಗೆ ಬಂದಿತ್ತು ಅಂತ ಹೇಳಿದ್ರು. ಆಮೇಲೆ ಆ ಡಾಕ್ಟರ್ ದೇವದಾಸ್ ಹೇಳಿದ್ರು, ಜಯಪ್ರಕಾಶ್ ನೀವು ಟ್ರೈನರು, ಸ್ಕೂಲ್ ಕಾಲೇಜ್ಗೆ ಹೋಗ್ತೀವಿ, ಈ ಮಕ್ಕಳಿಗೆ ಹೇಳಿ ಜಯಪ್ರಕಾಶ್, ಲೈಫ್ ಈಸ್ ಬಿಗರ್ ದನ್ ದಿ ಎಕ್ಸಾಮ್ ಅನ್ನೋದನ್ನ ಅರ್ಥ ಮಾಡಿಸಿ. ಎಲ್ಲ ಅಟ್ರಾಕ್ಟಿವ್ ನೇಮ್ಸು, ಅದನ್ನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಜೀವನದಲ್ಲಿ ಸೋತು ಗೆದ್ದವರೆಗೂ ಒಂದು ಪಟ್ಟಿ ಮಾಡಿ ಟಿವಿ ಶೋ ಮಾಡಿದೆ. ಒಂದು ಒಬ್ಬ IAS ಆಗಿದ್ದು, ಇದು 2ನೇ ಘಟನೆ ಒಂದು ಗೌರ್ಮೆಂಟ್ ಜಾಬ್ ಇಡಿಸೋದಕ್ಕೆ ಇದು ಕಾರಣ. ಟಿವಿ ರೆಕಾರ್ಡಿಂಗ್ ಎಲ್ಲ ಆಗಿತ್ತು. ಟೆಲಿಕಾಸ್ಟ್ ಆದಮೇಲೆ ವೆರಿ ಫಸ್ಟ್ ಕಾಲ್ ಒಂದು ಬಂತು. ಸರ್ ಜಯಪ್ರಕಾಶ್ ಅವರು, ಹೌದಾ ಸರ್, ನಾನು ಬದುಕಿಸ್ಬಿಟ್ರಿ. ಏನಪ್ಪ ಸರ್, ನೇಣ ಕಡೆಗೆಲ್ಲ ಆಗೋಗೀಗ ರೆಡಿ ಮಾಡ್ಕೊಂಡಿದ್ದೆ ಸರ್, ಟಿವಿ ಆನ್ ಆಗಿತ್ತು ಸರ್, ನಿಮ್ಮ ಮಾತು ಕೇಳ್ತಾ ಹಗ್ಗ ಕಳಿಸ್ತೆ ಅಂತ. ಹೆಂಗಾಗೋಣ? ಒಬ್ಬರನ್ನ ಒಂದು ಬದುಕಿಸಿದೆ ಅಂತ ಒಂದು ಫೀಲಿಂಗ್ ಬಂತಲ್ಲ, ಅದಕ್ಕೆ ಈ ವಿಷಯ ಜನಕ್ಕೆ ಬೇಕು ಅಂತ ಪುಸ್ತಕ ಬರ್ತಿದ್ದೀನಿ. 15 ಎಡಿಷನ್ ಆಗಿದೆ. 1000 ಜನ ಸರ್ ನಾವು ಸೂಯಿಸೈಡಲ್ ಟೆಂಡೆನ್ಸಿ ಇದ್ವಿ ಸರ್, ಈ ಬುಕ್ಕು ನಿಮ್ಮ ಮಾತಿಂದ ಬದುಕೊಂಡು ಸರ್, ಅದಕ್ಕೆ ಈ ಉದ್ಯೋಗ ಮಾಡ್ಕೊಂಡಿದ್ದೀನಿ. ಮೋಟಿವೇಟ್ ಮಾಡ್ತಾ ಸಾಯ್ಬೇಡಿ ಕಂಡ್ರ, ಇಲ್ಲ ಬದುಕು ದೊಡ್ಡದು, ಅದು ಅದಾಗದೆ ಯಾವಾಗ ಹೋಗುತ್ತೆ, ಯಾವಾಗ ಬಂದು ಕೂತಾನೆ ಹೋಗ್ತಾನೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ನಾವಾಗ ನಾವು ಕೂತ್ಕೋಬಾರ್ದಲ್ವ, ಆ ಕೊನೆ ದಿನದವರೆಗೂ ಇಟ್ಕೋಬೇಕಲ್ವ ನಾವು. ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದೇರ್ ಇಸ್ ನೋ ಟುಮಾರೋ ಅಂತ ಹೇಳ್ತೀವಿ ಅಲ್ಲಂದ್ರೆ. ಓಕೆ, ಎಷ್ಟು ಜನ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಖುಷಿಯಾಗಿರೋರನ್ನ ನೋಡಿದ್ದೀನಿ ನಾನು. ಅಲ್ಲಿ ತುಂಬಾ ರಿಸ್ಕ್ ಇದೆ, ಪ್ರಾಣ ಹೋದ್ರೂ ಹೋಗ್ಬೋದು. ಬಟ್ ಐ ಹ್ಯಾವ್ ಫ್ರೆಂಡ್ಸ್, ಓಕೆ, ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಇರೋರನ್ನ ನೋಡಿದ್ದೇನೆ. ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು. ಮಕ್ಕಳು ಅವ್ರಿಗೆ ಮಕ್ಕಳಿಲ್ಲ ಅಂದ್ರೂ ಅಡಾಪ್ಟ್ ಮಾಡ್ಕೊಳ್ಳೋ ಮಕ್ಕಳನ್ನ ನೋಡ್ತಾನೆ. ಒಂದು ಇದನ್ನು ನಾಯಿ ಇಷ್ಟು ಚೆನ್ನಾಗಿ ಕಾಣಬಹುದು ಅಂದ್ರೆ ನೀವು ಚೆನ್ನಾಗಿ ಕಾಣ ಅಲ್ರಿ. ನಾನು ಚೆನ್ನಾಗಿಲ್ಲ ಹೂವು ಅಲ್ರಿ. ಇದು ಯಾರು ಹೇಳಿದ್ರು, ಬೆಡ್ ಮೇಲೆ ಇದ್ರೆ ಫಸ್ಟ್ ನೈಟ್, ಬಾಡಿ ಮೇಲೆ ಇದ್ರೆ ಲಾಸ್ಟ್ ನೈಟ್. ಅದೇ ಹೂವು ತಾನೆ. ಓಕೆ ಸ್ನೇಹಿತರೆ, ಈ ಆಟಿಟ್ಯೂಡ್ನ ಅರ್ಥ ಮಾಡಿಸೋದಕ್ಕೆ 1 or 2 ಎಕ್ಸಾಂಪಲ್ಸ್ನ ಕೊಡ್ತಾ ನಾನು ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡಬೇಕಾಗಿದೆ. ಸೈಕಲ್ ಗ್ಯಾಪಲ್ಲಿ ವಟ ಅಂತಾರಲ್ಲಪ್ಪ, ವಟ ಅಂದಿದ್ದರೆ ಇದ್ರೆ
5 ನಿಮಿಷ ಇರ್ತಾ ಇದ್ದೆ. ವಟ ಅಂತ ಇರೋದ್ರಿಂದ ನನಗೆ ನಾನು ಕಷ್ಟ. ನಕಾರಾತ್ಮಕವಾದ ವ್ಯಕ್ತಿ ಹೇಳ್ತಾನೆ, ಗುಲಾಬಿ ಹೂವು ನೋಡ್ತಾ ನೋಡ್ತಾ ನೋಡ್ತಾ, ಸಾರ್ ಮುಳ್ಳು 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 ಸರ್. ನೀವು ಲೈಫಲ್ಲಿ ಎಷ್ಟೊಂದು ಜನ ಅನ್ಕೊಂಡಿರೋದಿಕ್ಕೆ, ಆದರೆ ಸಕಾರಾತ್ಮಕವಾದ ವ್ಯಕ್ತಿ ಅದೇ ಹೂವು ಅದೇ ಮುಳ್ಳನ್ನ ನೋಡ್ತಾನೆ, ಸಾರ್ ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂವಿಗೆಲ್ಲ ಸಾರ್ ಅಂತಾನೆ. ಅದೇ ಗುಲಾಬಿ ಅದೇ ಹೂವು ನಾನು ಹೇಗೆ ನೋಡುತ್ತೇನೆ ಎನ್ನುವುದರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾ? ಓಕೆ, ಕಥೆ ಬೇಕಾಗುತ್ತೆ. ಇದು ಸುಲಭ. ನಕಾರಾತ್ಮಕವಾದ ವ್ಯಕ್ತಿ ಹೇಳ್ದ, ಸರ್ ಖಾಲಿ ಸರ್, ಏನಿದೆ ಸರ್ ಲೈಫಲ್ಲಿ, ಎಲ್ಲ ಓಳು ಸರ್, ಓಳು ಸಾರ್, ಅರ್ಧ ಲೋಟ ನೀರಿದೆ ಸಾರ್, ಸೇಮ್ ವಾಟರ್ ಸೇಮ್ ವಾಟರ್, ಏಜ್ ಈಸ್ ನಥಿಂಗ್, ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್. ಅದಕ್ಕೆ ಆ ಮುಖ್ಯಮಂತ್ರಿ ವಾಕ್ ಮಾಡ್ಬೇಕಾದ್ರೆ, ರೋಡಲ್ಲಿ ಹೋಗ್ಬೇಕಾದ್ರೆ ಈಗಲೂ ಹೆಂಗಿದ್ದಾರೆ ನೋಡಿ. ಈಗೆಲ್ಲ ಅಲ್ಲಿ ಒಂದಿನ 6 ದಿನಕ್ಕೆ 7 ದಿನಕ್ಕೆಲ್ಲ ಡೈವರ್ಸ್ ಬೇಕಾಗುತ್ತೆ. ಒಂದಿನ 6 ದಿನ 7 ದಿನಕ್ಕೆ. ಓಕೆ, ಹಳೆ ನೆಗೆಟಿವ್ ಬರ್ತಾ ಇತ್ತು. ಹಳೆ ನೆಗೆಟಿವ್ ನೀವೆಲ್ಲ ನೋಡಿಲ್ವೇನ? ಈಗ ಹಳೆ ಫೋಟೋ ತೆಗಿಬೇಕಾದ್ರೆ ನೆಗೆಟಿವ್ ಬರ್ತಾ ಇತ್ತು. ಆ ನೆಗೆಟಿವ್ನ ತೊಳೆದ್ಬಿಟ್ಟು ಪಾಸಿಟಿವ್ ಫೋಟೋ ತೆಗಿತಾ ಇತ್ತು. ಸೊ ನೆಗೆಟಿವ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಕೆಸರಿನಲ್ಲಿ ಕಮಲ ಇರುವ ಹಾಗೆ ನಾವು ನಮ್ಮ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಸ್ನೇಹಿತರೆ. ನೆಗೆಟಿವ್ ಗೊತ್ತಿರಲಿ, ಪಾಸಿಟಿವ್ ಪಾಲಿಸಿರಿ ಅಂತ ಅದಕ್ಕೆ ಹೇಳೋದು. ನನಗೆ ಕಲಾವಿದರು ಇಲ್ಲ, ನಾನೇ ಹೇಳಿ ಬರ್ಸಿಸಿರೋದು. ನನ್ನ ಪುಸ್ತಕಗಳಲ್ಲಿ ಕೆಲವು ಮ್ಯಾಡ್ ಮಾಡಿದ್ದೇನೆ. ಅಂದರೆ ಅನೇಕ ವ್ಯಕ್ತಿಗಳಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇಟ್ ಈಸ್ ಹೌ ವಿ ಲುಕ್ ಅಟ್ ದೆಮ್. ಅವ್ರನ್ನ ನಾವು ಹೇಗೆ ನೋಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವರು ಸಮಸ್ಯೆಗಳು ಬರ್ತಾ ಟೇಕ್ ಇಟ್ ಈಸಿ, ಪಾಲಿಶ್. ಹೌದಾ, ಇಷ್ಟೇನಾ? ಕೆಲವರು ಸಮಸ್ಯೆನ ತಂದು ಹತ್ರ ಇಟ್ಕೊಂಡು ಸಾಲ್ವ್, ನಿಂದು ಸರ್ ಸಮಸ್ಯೆ ಸಾಲ್ವ್. ಓಕೆ, ಒಂದು ಫೈನಲ್ ಒಂದು ಒಳ್ಳೆ ಟಿಪ್ಸ್ ಕೊಡ್ತೇನೆ ನಿಮಗೆ. ಯಾರಿಗೂ ಪ್ರಾಬ್ಲಮ್ಸ್ ಮುಂದೆ ಬರಲ್ಲ ಈ ಟಿಪ್ಸ್ ಫಾಲೋ ಮಾಡಿ. ಯಾಕೆಂದ್ರೆ ನಾವು ಪ್ರಾಬ್ಲಮ್ ಅಂದ್ಕೊಂಡಿದ್ದೀವಿ ಇವತ್ತು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ, ವಾಟ್ ಎವರ್ ಮೇ ಬಿ ದಿ ಪ್ರಾಬ್ಲಮ್ ಫಾರ್ ಯು. ನೀವು ಸುಮಾರು ಜನದ ಹತ್ರ ಹೋಗೋದು, ಸೊ ನಂಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಬಡವನ್. ಹೌದಾ, ಹಿಂಗಾಗೋಯ್ತಾ? ಅದರಲ್ಲೇ ಖುಷಿ ಇರ್ತದೆ. ನಾನು ಅಂತಾರೆ ಹಳ್ಳಿ ವೇಳೆ ಮುಂದೆ ಮಾಡಬೇಕು ಅಲ್ರಿ. ಈಗ ಹೋಗೋದು ಇನ್ನೊಬ್ರ ಹತ್ರ, ಸರ್ ನಂಗೆ ಹಿಂಗಾಗಬೇಕು, ಹಿಂಗಾಗಬೇಕು. ಇನ್ನೊಬ್ರ ಹತ್ರ ಹೋಗೋದು, ಅವ್ರ ಹತ್ರ ನಮಸ್ಕಾರ. ನೋ, ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಓಕೆ, ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂತ ಇವತ್ತಿಂದ ಯೋಚನೆ ಮಾಡಿ. I want all of you to focus on the solutions for all your problems. All your problems will vanish. Seriously ಹೇಳ್ತೀನಿ. ಅದೇನೇ ಪ್ರಾಬ್ಲಮ್ ಇರಲಿ, ಪ್ರಾಬ್ಲಮ್ ಇದ್ರೆ ಲೈಫ್ ಬ್ರೇಕ್, ಇಲ್ಲದೆ ಇದ್ರೆ ಏನಿದೆ? ಎಲ್ಲಾನು ತಂದು ಕೊಟ್ಬಿಟ್ಟು ಅಪ್ಪ ಎಲ್ಲ ಏನು ಬೇಕು ಎಲ್ಲ ನಮ್ಮ ಮನೇಲಿ ಆಲ್ರೆಡಿ ಇದ್ರೆ ನಮ್ಗೆ ಏನು ಥ್ರಿಲ್ ಇರುತ್ತಾ? ನನಗೆ ಕಾರ್ ಬೇಕು ಅಂತಿದ್ರೆ ಮನೆ ಮುಂದೆ 10 ಕಾರ್ ಇದ್ರೆ ಏನಿದೆ ಥ್ರಿಲ್? ನಾನು ಕಷ್ಟಪಡಬೇಕು, ನಾನು ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು. ನೀವು ಮಾಡಿ, ನೀವು ಮಾಡೋಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅದು, ಆಟಿಟ್ಯೂಡ್ ಹೇಳ್ತಾ ಇದ್ದೀನಿ. ಈ ಮೈಂಡನ್ನು ಹೆಂಗ್ ಸೆಟ್ ಮಾಡ್ಕೊಂಡಿದ್ರೆ, ಹಳೆ ದೂರದರ್ಶನ್ ಟಿವಿ ಚಾನಲ್ ಅಂತೂ ನೋಡಿದ್ದೀರ. ಟಿವಿ ಚಾನಲ್ ಆಂಟೆನ ಮನೆ ಮೇಲೆ ಒಬ್ಬರನ್ನು ಕಳಿಸಿದ್ವಿ. ಮನೆ ಮೇಲೆ ಒಬ್ಬರನ್ನು ಕಳಿಸ್ಬಿಟ್ಟು ಆ ಕಡೆ ತಿರುಗಿಸು, ಒಂಚೂರು ಟಿವಿ ಸ್ಟೇಷನ್ ಆ ಕಡೆ ಇದೆ, ತಿರುಗಿಸು, ಬಂದ ಪಿಕ್ಚರ್ಗು, ಬಂದು ಇನ್ನೊಂಚೂರು ಎಡಗಡೆ ಬಲ್ಗಡೆ. ನೀವು ನಿಮ್ಮ ಲೈಫು, ನಿಮ್ಮ ಡೈರೆಕ್ಷನ್ ಸರಿಯಾಗಿ ತಿರುಗಿಸ್ಕೊಂಡ್ರೆ ನಿಮ್ಮ ಲೈಫ್ನ ಪಿಕ್ಚರ್ ಟಿವಿನಲ್ಲಿ ಕಂಡಂಗೆ ಆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತದೆ. ಗಾಟ್ ದಿ ಪಾಯಿಂಟ್? ದಟ್ ಮೀನ್ಸ್ ಯು ಹ್ಯಾವ್ ಟು ಸೆಟ್ ಆಲ್ ಯುವರ್ ಪ್ರಾಬ್ಲಮ್ಸ್ ಟು ದ ಪ್ರಾಪರ್ ಡೈರೆಕ್ಷನ್, ದೆನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಇಟ್ ವಿಲ್ ಹ್ಯಾಪನ್. ಇದು ನಾನು ಕಂಡುಕೊಂಡಿರುವ ಸತ್ಯ.
ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಮೇಲೆ ಒಂದು 10 ವಿಡಿಯೋಸ್ ಮಾಡಿದ್ದೇನೆ. ಓಕೆ, ಎಸ್, ಇಲ್ಲಿ ಬಂದಿರೋರಿಗೆ ಒಂದು ವೆಬಿನಾರ್ಗೆ ನಾನು ಫ್ರೀಯಾಗಿ ಇನ್ವೈಟ್ ಮಾಡ್ತಾ ಇದ್ದೇನೆ. ನಿಮ್ಮ ಪೆನ್ನು ಪೇಪರ್